ಧರ್ಮಸ್ಥಳ ಫೈಲ್ಸ್ ನಿನ್ನೆಯಷ್ಟೇ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶವನ್ನು ಹೊರಡಿಸಿತ್ತು. ಆದರೆ ಇನ್ನೂ ಕೂಡ ಎಸ್ಐಟಿಯ ತನಿಖೆ ಆರಂಭ ಆಗಿಲ್ಲ ಅಂತೇಳಿ ನಾವೇನು ಆಪಾದನೆಯನ್ನಾಗಲಿ ಅಥವಾ ಆರೋಪವನ್ನಾಗಲಿ ಹೊರಿಸ್ತಾ ಇಲ್ಲ. ಬದಲಿಗೆ ಯಾಕೆ ಇನ್ನೂ ಆರಂಭ ಆಗಿಲ್ಲ ಅಂತ ಹೇಳಿದ್ರೆ ಎಸ್ಐಟಿ ರಚನೆಗೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಸ್ಐಟಿ ರಚನೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಆದರೆ ವಿಶೇಷ ತನಿಖಾ ತಂಡ ರಚನೆಗೆ ತಾಂತ್ರಿಕ ಆದೇಶಗಳು ಇನ್ನೂ ಆಗಿಲ್ಲ. ಗೃಹ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಆದೇಶಕ್ಕೆ ಗೃಹ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅವರ ಆದೇಶಕ್ಕೆ ಎಸ್ಐಟಿ ಕಾಯ್ತಾ ಇದೆ. ಇನ್ನೆರಡು ದಿನದಲ್ಲಿ ತಾಂತ್ರಿಕ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ನಂತರ ಎಸ್ಐಟಿಗೆ ಅಗತ್ಯವಿರುವಂತಹ ಸಿಬ್ಬಂದಿಯ ನೇಮಕ ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಬೇಕಾಗಿರುವಂತಹ ಸೌಲಭ್ಯ ಸವಲತ್ತುಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಇದಾದ ಬಳಿಕವಷ್ಟೇ ಧರ್ಮಸ್ಥಳ ಫೈಲ್ಸ್ ಕುರಿತಾದಂತಹ ತನಿಖೆಯನ್ನ ಆರಂಭ ಮಾಡಲಾಗುತ್ತೆ. ಈಗಾಗಲೇ 2 ಎಸ್ಪಿ 4 ಡಿವೈಎಸ್ಪಿ 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಪಟ್ಟಿ, ಒಟ್ಟು 30 ಅಧಿಕಾರಿಗಳ ಪಟ್ಟಿಯನ್ನ ಎಸ್ಐಟಿಯ ಮುಖ್ಯಸ್ಥರಾಗಿ ನೇಮಕಗೊಂಡಿರುವಂತಹ ಡಾಕ್ಟರ್ ಪ್ರಣವ್ ಮೊಹಂತಿ, ಆಂತರಿಕ ಭದ್ರತಾ ವಿಭಾಗದ ಮುಖ್ಯಸ್ಥರು, ಇವರು ಪಟ್ಟಿಯನ್ನ ಮಾಡಿಕೊಂಡಿದ್ದಾರೆ. ಯಾಕೆ ತಾಂತ್ರಿಕ ಆದೇಶಗಳೆಲ್ಲವೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮೇಲ್ನೋಟಕ್ಕೆ ಸಾರ್ವಜನಿಕರಿಗೆ ಎಸ್ಐಟಿ ರಚನೆ ಆಗಿರುವಂತಹ ಆದೇಶ ಇನ್ನೂ ತನಿಖೆ ಆರಂಭ ಆಗಿಲ್ಲ ಅಂತ ಹೇಳಿ ಇರಬಹುದು. ಆದರೆ ಕಾನೂನಿನ ಅಂಶದಲ್ಲಿ, ಪ್ರೋಸೆಸ್ ಆಫ್ ಲಾ, ಕಾನೂನಿನ ಆಧಾರದಲ್ಲಿ ಈ ಎಲ್ಲಾ ಪ್ರಕ್ರಿಯೆಗಳು ಕೂಡ ಇಂಪಾರ್ಟೆಂಟ್. ಇನ್ ಕೇಸ್ ಈಗ ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ಎಸ್ಐಟಿ ರಚನೆ ಆಯಿತು. ಕಂದಾಯ ವಿಭಾಗದ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಹೈಕೋರ್ಟ್ಗೆ ಹೋದ್ರು. ಅಧಿಸೂಚನೆಯನ್ನು ಹೊರಡಿಸಿಲ್ಲ, ಆದೇಶವನ್ನಷ್ಟೇ ಹೊರಡಿಸಿದಿರಿ, ಅಧಿಸೂಚನೆಯನ್ನು ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ. ಅವೆಲ್ಲವೂ ಕೂಡ ಪ್ರೋಸೆಸ್ ಆಫ್ ಲಾ. ಆ ಒಂದು ಸಣ್ಣ ಎಡವಟ್ಟಾದ್ರೂ ಕೂಡ ತನಿಖೆ ಉಲ್ಟಾಪಲ್ಟಾ ಆಗುತ್ತೆ. ಅವನ್ನೆಲ್ಲ ಕೋರ್ಟ್ ಗಮನಿಸುತ್ತೆ, ನ್ಯಾಯಾಲಯ ಗಮನಿಸುತ್ತೆ. ಸಾರ್ವಜನಿಕರಿಗೆ ಅದು ಮಹತ್ವ ಅಲ್ಲದೆ ಇರಬಹುದು, ಆದರೆ ನ್ಯಾಯಾಲಯಕ್ಕೆ ವಿಚಾರಣೆಯ ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್. ಈಗ ಎಸ್ಐಟಿಯ ಮುಖ್ಯಸ್ಥರು ಕಾಯ್ತಾ ಇದ್ದಾರೆ. ಗೃಹ ಇಲಾಖೆ ಅಥವಾ ಒಳಾಡಳಿತ ಇಲಾಖೆ, ಪೊಲೀಸ್ ಗೃಹ ಇಲಾಖೆ ಅಥವಾ ಒಳಾಡಳಿತ ಇಲಾಖೆ, ಈ ಇಲಾಖೆಯಿಂದ ಈಗ ಆದೇಶ ಬರಬೇಕು. ಅಧಿಕೃತ ಆದೇಶ ಡಿಫೈನ್ ಮಾಡ್ತಾರೆ, ಏನೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು, ಏನು ಎತ್ತ ಅಂತೇಳಿ. ನಿನ್ನೆಯಷ್ಟೇ ಎಸ್ಐಟಿಯನ್ನ ರಚನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಎಸ್ಐಟಿಯ ಇತರೆ ಕಾರ್ಯನಿರ್ವಹಣೆಯ ಸ್ವರೂಪದ ಬಗ್ಗೆ ಒಳಾಡಳಿತ ಇಲಾಖೆ ಅಥವಾ ಗೃಹ ಇಲಾಖೆ ಇನ್ನಷ್ಟೇ ಆದೇಶವನ್ನ ಹೊರಡಿಸಬೇಕು. ಅಲ್ಲಿಯವರೆಗೆ ತನಿಖೆಯನ್ನ ಆರಂಭಿಸಲಿಕ್ಕೆ ಅವಕಾಶಗಳಿಲ್ಲ. ಈಗಾಗಲೇ ಪ್ರಣವ್ ಮೊಹಂತಿ ಅವರು, ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಎಸ್ಐಟಿಯ ಮುಖ್ಯಸ್ಥರು ತಮ್ಮ ಟೀಮ್ನಲ್ಲಿ ಯಾರ್ಯಾರು ಇರಬೇಕು ಅಂತೇಳಿ ಒಟ್ಟು 30 ಅಧಿಕಾರಿಗಳ ಒಂದು ಪಟ್ಟಿಯನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ 2 ಎಸ್ಪಿಗಳು, 4 ಡಿವೈಎಸ್ಪಿಗಳು ಮತ್ತು 10ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳು ಆ ತಂಡದಲ್ಲಿ ಇರ್ತಾರೆ. ಅವೆಲ್ಲವೂ ಕೂಡ ಅಂತಿಮ ಆಗತ್ತೆ ಗೃಹ ಇಲಾಖೆಯಿಂದ ಅಧಿಕೃತ ತಾಂತ್ರಿಕ ಆದೇಶ ಸಿಕ್ಕ ಬಳಿಕ. ಸೊ ಎಸ್ಐಟಿ ಆದೇಶದಲ್ಲಿ ಏನಿದೆ ಅಂತ ಹೇಳಿದ್ರೆ, ಜುಲೈ 4ನೇ ತಾರೀಕು FIR ಸಂಖ್ಯೆ 39/2025 ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ. ಆ ದಾಖಲಾದಂತಹ ಆ ಪ್ರಕರಣದಲ್ಲಿ ಉಲ್ಲೇಖಿತವಾದಂತಹ ಆರೋಪಗಳ ಬಗ್ಗೆ ತನಿಖೆಯನ್ನು ನಡೆಸಬೇಕು. ಜೊತೆಗೆ ಮುಂದೆ ದಾಖಲಾಗಬಹುದಾದಂತಹ, ಅದು ಧರ್ಮಸ್ಥಳ ಠಾಣೆ ಇರಬಹುದು ಅಥವಾ ಈ ಪ್ರಕರಣಕ್ಕೆ, ಈ ಆರೋಪಗಳಿಗೆ ನಿರ್ದಿಷ್ಟವಾಗಿ ಸಂಬಂಧಪಟ್ಟಂತೆ ಇತರೆ ಠಾಣೆಗಳಲ್ಲಿ ದಾಖಲಾಗುವಂತಹ ಪ್ರಕರಣಗಳನ್ನು ಕೂಡ ಎಸ್ಐಟಿ ತನಿಖೆ ಮಾಡಬೇಕು ಅಂತೇಳಿ ನಿನ್ನೆ ಅಧಿಕೃತ ಆದೇಶವನ್ನು ಕೊಡಲಾಗಿದೆ. ಎಸ್ಐಟಿ ಫಾರ್ಮೇಷನ್ ಅನ್ನು ಮಾಡಿದೆ, ಬಟ್ ಅದರ ಕಾರ್ಯ ಸ್ವರೂಪಗಳ
ವಿಸ್ತೃತ ಆದೇಶವನ್ನ ಗೃಹ ಇಲಾಖೆ ಇನ್ನಷ್ಟೇ ಹೊರಡಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ತನಿಖೆ ಇನ್ನೂ ಆರಂಭ ಆಗಿಲ್ಲ. ಆ ಆದೇಶ ಬಂದಾದ ಬಳಿಕ ಈ ತಂಡ ಏನಿದೆ, ಪ್ರಣಬ್ ಮೊಹಾಂತಿ ಅವರು ಏನು 30 ಅಧಿಕಾರಿಗಳ ತಂಡವನ್ನು ಏನು ಸಿದ್ಧಪಡಿಸಿಕೊಂಡಿದ್ದಾರೆ, ಅದು ಕೂಡ ಅಧಿಕೃತ ಆಗುತ್ತೆ. ಅದಾದ ಬಳಿಕ ಆ ತಂಡ ಅಧಿಕೃತವಾಗಿ ತನ್ನ ಕಾರ್ಯಾಚರಣೆಯನ್ನ ಆರಂಭಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.